ಬೆಳೆ ಹಾನಿ ಕೂಡಲೇ ಪರಿಹಾರ ನೀಡಲು ಬಿಜೆಪಿ ಆಗ್ರಹ. ಸತತ ಅಕಾಲಿಕ ಮಳೆಯಿಂದ ಸಂಪೂರ್ಣ ಎಲ್ಲ ಬೆಳೆಯೂ ಹಾನಿಯಾಗಿದ್ದು, ಇಲ್ಲಿಯವರೆಗೂ ಯಾವುದೇ ರೀತಿಯ ಬೆಳೆ ಸರ್ವೆ ಮಾಡದೆ ಬೆಳೆ ಪರಿಹಾರ ನೀಡದೆ ರಾಜ್ಯ ಸರ್ಕಾರವು ಕಾಲಹರಣ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ವೀರೇಶ್ ಲೆಕ್ಕಿಹಾಳ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಳೆ ಅತಿವೃಷ್ಟಿಗೆ ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಕೊಳೆತು ಹೋಗಿದೆ. ಇನ್ನಾದರೂ ರೈತರಿಗೆ ₹1 ಬೆಳೆ ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರವು 384 ಕೋಟಿ ಬೆಳೆ ನಷ್ಟಕ್ಕೆ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ ಹಣ ನೀಡುತ್ತಿಲ್ಲ. ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸುತ್ತಿದ್ದಾರೆ. ಈ ಭಾಗದ ಭತ್ತವು ಸಂಪೂರ್ಣ ವೈರಸ್ನಿಂದ ಹಾನಿಯಾಗಿದ್ದು, ಭತ್ತದ ಬೆಳೆ ಸರ್ವೆ ಮಾಡದೆ ಬೆಳೆ ಪರಿಹಾರ ನೀಡದೆ ರಾಜ್ಯ ಸರ್ಕಾರವು ಕಾಲಹರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ನಂತರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಸಿದ್ದನಗೌಡ ನೆಲ್ಲಹಾಳ ಮಾತನಾಡಿ, ರಾಜ್ಯ ಸರ್ಕಾರವು ರೈತರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಬೇಕು. ರೈತರಿಗೆ ಬೆಳೆ ಪರಿಹಾರ ನೀಡದೆ ಕೃಷಿ ಇಲಾಖೆಯನ್ನು ಮಲಗಿಸಿಬಿಟ್ಟಿದೆ. ಬೆಳೆ ಖರೀದಿ ಕೇಂದ್ರಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ರೈತರ ಬದುಕಿನಲ್ಲಿ ರಾಜ್ಯ ಸರ್ಕಾರವು ಚೆಲ್ಲಾಟ ಆಡುತ್ತಿದೆ. ಕೇಂದ್ರ ಸರ್ಕಾರದ ವಿದ್ಯಾನಿಧಿ ಯೋಜನೆಯನ್ನು ರದ್ದು ಮಾಡಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಕೂಡಲೇ ರಾಜ್ಯ ಸರ್ಕಾರವು ಕಾಲಹರಣ ಮಾಡದೆ ಎಲ್ಲ ಬೆಳೆಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕೆ. ಕರಿಯಪ್ಪ, ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ವೆಂಕೋಬ ನಾಯಕ ರಾಮತ್ನಾಳ, ನಗರ ಮಂಡಲ ಅಧ್ಯಕ್ಷರಾದ ಸಿದ್ದರಾಮೇಶ ಮನ್ನಾಪುರ್ ಮತ್ತು ಶಿವಲಿಂಗಯ್ಯ ಸ್ವಾಮಿ ಜಂಬಲದಿನ್ನಿ, ವಿಜಯ ಕೃಷ್ಣ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, NKS ಟಿವಿ, ಸಿಂಧನೂರು. ನೀರು ಕೊಟ್ಟರು ಅವರೇ ಒಂದು ರೈಟಿಂಗ್ನಾಗ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ. ಇಷ್ಟು ನೀರು ಇದಾವ, ನೀವು ಎರಡನೇ ಬೆಳೆಗೆ ನೀರು ಕೊಡ್ಬೋದು, ನೀರು ಕೊಡ್ರಿ, ಮತ್ತು ಆಮೇಲೆ ಗೇಟ್ ಕೂಡ 3 ತಿಂಗಳಲ್ಲಿ ಮಾಡ್ಬೋದು ಅಂತಲೂ ರೈಟಿಂಗ್ನಾಗ ಕೊಟ್ಟಿದ್ದಾರೆ. ಮತ್ತು ಅದೇ ಸಿದ್ದರಾಮಯ್ಯನವರು ನಿನಗೆ ಯಾವ ನೌಕರಿ ಕೊಟ್ಟಂತ ಅದೇ ಕನ್ನಡಿಗ ಸ್ಟೇಜ್ ಮೇಲೆ ಬೈದಂಥ ಪ್ರಕರಣಗಳು ತಮ್ಮ ಪತ್ರಿಕೆಯಲ್ಲಿ ನೋಡಿವಿ ನಾವು. ನೋಡಿ, 3 ತಿಂಗಳಲ್ಲಿ ಯಾಕೆ ಮಾಡೋಕ್ಕಾಗುತ್ತೆ ಅನ್ನೋದು ಸಾಹೇಬ್ರೆ, ಈಗ ಒಬ್ಬರಿಗೆ ಅಷ್ಟು ಗೇಟ್ಗಳನ್ನು ಕೊಟ್ಟರೆ ಯಾರಿಂದನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ಪ್ಲಿಟ್ ಮಾಡಿ 3-4 ಗೇಟ್ಗಳ ಹಂಚಿಕೆ ಮಾಡಿ ಕೊಟ್ಟರೆ ಸಮಯ ಉಳಿತೈತೆ, ಎಲ್ಲರೂ ಮಾಡ್ಬೋದು. ಈಗ ರೈತರ ಹಿತ ಮುಖ್ಯ, ಕಾಂಟ್ರಾಕ್ಟರ್ಗಳ ಹಿತ ಅಲ್ಲ. ಈಗ ಅವ್ರ ಕಾಂಟ್ರಾಕ್ಟರ್ಗಳ ಹಿತ ಕಾಯಬೇಕು, ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡಬೇಕು, ಅವ್ರಿಗೆ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇರೋದ್ರಿಂದ ಇದು ಇದಾಗಿಲ್ಲ. ಈಗ ಬೇರೆ ಬೇರೆ ಮಾಡಿ ಕೊಟ್ರೆ 3 ತಿಂಗಳಲ್ಲಿ ಎಲ್ಲ ಕಾಂಟ್ರಾಕ್ಟ್ಗಳು ನಿರ್ವಹಿಸ್ತಾರೆ. ಇಂಜಿನಿಯರ್ ಹೇಳಿದ್ದಾರೆ. ಕೆಲವು ತಜ್ಞರು ಸರ್ 33 ಗೇಟ್ಗಳನ್ನ 11 ಜನ ಕಾಂಟ್ರಾಕ್ಟರ್ 3 ಕೊಟ್ರೆ ಪ್ರತಿ 1 ತಿಂಗಳು ಒಂದು ಹಾಕಿದ್ರೆ 3 ತಿಂಗಳಿಗೆ ಮುಗೀತದೆ ಸರ್. 1 ತಿಂಗಳಿಗೆ 1. ಈಗ 3 ಬಜೆಟ್ ಅಲ್ಲ, ಏನೂ ಅಲ್ಲ ಸರ್. ಒಟ್ಟಾರೆ ನಿಮ್ಮ ಜಿಲ್ಲಾದಿಂದ ಏನು ಒತ್ತಾಯ ನೀವು ಮಾಡಿರ ಸರ್ ಜಿಲ್ಲಾಧ್ಯಕ್ಷರಾಗಿ? ಮಾಡಿ ಸರ್. ಜಿಲ್ಲಾಧ್ಯಕ್ಷರಾಗಿ ಈಗಾಗಲೇ ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ರಿ. ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿ ಕೊಟ್ಟಿದ್ದೀವಿ, ವಿತ್ ರೈಟಿಂಗ್ ನಲ್ಲಿ DC ಅವರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ಒಂದು ಹೋರಾಟದ ರೂಪುರೇಷೆಗೋಸ್ಕರ ಇವತ್ತು ಸರ್ವಪಕ್ಷ ಸಭೆಯನ್ನ ಇಲ್ಲಿ ಚಿಂದೂರಿನ ಇಡೀ ರಾಜ್ಯವನ್ನು ಸುತ್ತಿ ಕೇಂದ್ರದ ಯಾವುದೇ ಅನುದಾನಕ್ಕೆ ಕಾಯ್ದೆ ತಮ್ಮ ಸ್ವಂತ ಸರ್ಕಾರದಿಂದ ಅನುದಾನಗಳನ್ನು ಬಿಡುಗಡೆ ಮಾಡಿ ಇವತ್ತು ರೈತರಿಗೆ ಹಂಚುವಂತ ಕಾರ್ಯವನ್ನು ಮಾಡಿದರು. ರೈತರಿಗೆ ಬೆಳೆ ಪರಿಹಾರವನ್ನು ಕೊಡುವಂತ ಕಾರ್ಯವನ್ನು ಮಾಡಿದರು. ಇವತ್ತು ಈ ಸರ್ಕಾರಕ್ಕೆ ಏನಾಗಿದೆ, ಬರೀ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸೋದು ಬಿಟ್ರೆ ಇವತ್ತ ಬೇರೆ ಸರ್ಕಾರಗಳನ್ನು ನೋಡಬೇಕು. ಇವತ್ತು ಮಹಾರಾಷ್ಟ್ರ ಇವತ್ತು ಯಾವುದೇ ಒಂದು ಕೇಂದ್ರ ಸರ್ಕಾರದ ಅವರಿಗೆ ಕೂಡ ಈಗ ಎಷ್ಟು ಕೊಟ್ಟಿದ್ದಾರೆ ಅದರಷ್ಟೇ ಕೊಟ್ಟಿರ್ಬೋದು. ಹೆಚ್ಚು ಕಮ್ಮಿ ನನಗೆ ಮಹಾರಾಷ್ಟ್ರ ಕೊಟ್ಟಿದ್ದ ಸಂಖ್ಯೆಗಳ ಮಾಹಿತಿ ಇಲ್ಲ. ಹಾಗಾಗಿ ಅದನ್ನು ಕಾಯ್ದೆ ಇವತ್ತು 2100 ಕೋಟಿ ರೂಪಾಯಿಯನ್ನ ಇವತ್ತು ಅಲ್ಲಿನ ರೈತರಿಗೆ ಬಿಡುಗಡೆಯನ್ನ ಮಹಾರಾಷ್ಟ್ರ ಸರ್ಕಾರ ಇವತ್ತು ಮಾಡಿದೆ. ಬೇರೆ ಸರ್ಕಾರವನ್ನು ಮಾಡಲಾಗಿ ತೆಗೆದುಕೊಳ್ಬೇಕಲ್ಲ. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬರೇ ಬಟ್ಟು ತೋರಿಸೋದು ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಇರ್ಬೋದು ಮತ್ತು ಕಂದಾಯ ಸಚಿವರು ಇರ್ಬೋದು. ಒಟ್ಟಾರೆ ಈ ಒಂದು ರಾಜ್ಯ ಸರ್ಕಾರ ಏನಿದೆ ರೈತರಿಗೆ ಇವತ್ತು ಒಂದು ಶಾಪವಾಗಿದೆ. ಈ ಸರ್ಕಾರ ರೈತರ ಮಕ್ಕಳಿಗೆ ನೀಡತಕ್ಕಂತ ವಿದ್ಯಾನಿಧಿಯನ್ನು ಕೂಡ ಇವತ್ತು ನಿಲ್ಲಿಸಿದ್ರು. ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೊಮ್ಮಾಯಿ ಸರ್ಕಾರದಲ್ಲಿ ನೀಡಿದಂತಹ ವಿದ್ಯಾನಿಧಿಯನ್ನು ಕೂಡ ನಿಲ್ಲಿಸಿದ್ರು. ಇವತ್ತು ರೈತರವರನ್ನು ಮರಣ ಶಾಸನವನ್ನು ಬರಿತಾ ಇದ್ದಾರೆ. ಮತ್ತೆ ರೈತರ ಆತ್ಮಹತ್ಯೆಗೆ ಪ್ರೇರೇಪಣೆ
ಇರುವಂತ ಸರ್ಕಾರ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಏನು ಹಾನಿಗೊಳಗಾಗಿರ್ತಕ್ಕಂಥ ಏನು ಸರ್ವೆ ಮಾಡಿದಾರಲ್ಲ ಆ ಸರ್ವೇದ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಟಾಚಾರಕ್ಕೆ ಇವತ್ತು ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು 3-4 ಹೊಲಗಳನ್ನು, ಅಂದರೆ ಯಾವುದೇ ಒಂದು ರಸ್ತೆಯಲ್ಲಿ ಹೋಗಬೇಕಾದಾಗ ಆ ರಸ್ತೆಯಲ್ಲಿ ಸಂಬಂಧಪಟ್ಟಂತ ತಾಲೂಕಿನಲ್ಲಿ ಒಂದು 2-3 ಹೊಲಗಳನ್ನು ನೋಡಿ ಆಯ್ತು ಎಲ್ಲ ವರದಿಗಳನ್ನು ಅಧಿಕಾರಿಗಳು ತಗೋತಾರೆ, ಅಧಿಕಾರಿಗಳು ನೀಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ಯಾಮ್ ಪ್ರಕಾಶ್ ಪಾಟೀಲ್ ರವರು ತೆಗೆದುಕೊಂಡು ಇಲ್ಲಿವರೆಗೂ ರಾಜ್ಯ ಸರ್ಕಾರ ಒಂದು ನಯಾ ಪೈಸೆಯನ್ನು ಕೂಡ ಜಿಲ್ಲೆಯ ಜನ ಅತಿವೃಷ್ಟಿಯಿಂದ ತೊಗರಿ ಬೆಳೆಯನ್ನು ಕಳ್ಕೊಂಡಿದ್ದಾರೆ, ಹತ್ತಿ ಕಳ್ಕೊಂಡಿದ್ದಾರೆ, ಭತ್ತವನ್ನು ಕಳ್ಕೊಂಡಿದ್ದಾರೆ, ಮೆಣಸಿನಕಾಯಿ ಕಳ್ಕೊಂಡಿದ್ದಾರೆ. ನಮ್ಮ ಈ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ಭತ್ತದ ಕಣಜ ಅಂತೇಳಿ ಕರೆಸ್ಕೊಳ್ಳೋಂಥವ್ರು ಈ ವರ್ಷ ಮತ್ತೆ ಮಳೆಯಾಗಿ ಸಂಪೂರ್ಣವಾಗಿ ಬಿದ್ದು ನೆಲಕಚ್ಚಿ ಇವತ್ತು ಅದು ಕೊಳತು ಹೋಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಇವತ್ತ NDRFನ ಯೋಜನೆಯಲ್ಲಿ 384.40 ಕೋಟಿ ಹಣವನ್ನು ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ನಮಗೆ ಇದು ಸಾಲೋದಿಲ್ಲ, 1,000 ಕೋಟಿ ಕೊಡಿ ಅಂತೇಳಿ ಇವರು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಬಟ್ಟನ್ನು ಮಾಡ್ತಾ ಇವತ್ತು ವ್ರತಕಾಲನ ಮಾಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಒಬ್ಬರೇ